ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋಸ್ ಅನ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದು 3ನೇ ತರಗತಿ 2ನೇ ವಿಡಿಯೋ ಆಗಿರುತ್ತೆ. ಎರಡನೇ ವಿಡಿಯೋನಲ್ಲಿ ನಾವು ಇವಾಗ 6ನೇ ಟಾಪಿಕ್ ನೋಡ್ತಾ ಇದೀವಿ. ಇದರಲ್ಲಿ ಹಿಂದೆ, ಮುಂದೆ, ಮಧ್ಯೆ, ಹೆಚ್ಚು, ಕಡಿಮೆ, ಏರಿಕೆ, ಇಳಿಕೆ, ಕನಿಷ್ಠ, ಗರಿಷ್ಠ ಸಂಖ್ಯೆಗಳನ್ನ ಗುರುತಿಸಿ ಬರೆಯುವಂತ ಸಾಮರ್ಥ್ಯವನ್ನ ಮಕ್ಕಳು ಪಡ್ಕೋತಾರೆ. ಓಕೆ, ಈ ಕೆಳಗೆ 4 ಉತ್ತರಗಳನ್ನ ನೀಡಲಾಗಿದೆ. ಕೆಳಗಿನ ಪ್ರಶ್ನೆಗಳಿಗೆ ಅವುಗಳಲ್ಲಿ ಸರಿಯಾದ ಉತ್ತರವನ್ನ ನಾವು ಗುರುತಿಸಬೇಕು. 344, 749, 576, 956 ಇವುಗಳಲ್ಲಿ ಗರಿಷ್ಠ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಯಾವುದು ಇದರಲ್ಲಿ ಗರಿಷ್ಠ ಸಂಖ್ಯೆ? ಗರಿಷ್ಠ ಸಂಖ್ಯೆ ಬಂದು 956. ಓಕೆ, 544, 649, 876, 256 ಇವುಗಳಲ್ಲಿ ಕನಿಷ್ಠ ಸಂಖ್ಯೆ ಯಾವುದು? ಕನಿಷ್ಠ ಸಂಖ್ಯೆ ಯಾವುದು? ದಟ್ ಇಸ್ 256. 3ನೇ ಪ್ರಶ್ನೆ, 555, 444, 333, ಈ ಸಂಖ್ಯೆಗಳಲ್ಲಿನ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ಈಗ ಅತಿ ದೊಡ್ಡ ಸಂಖ್ಯೆ ಯಾವುದು? ಅತಿ ದೊಡ್ಡ ಸಂಖ್ಯೆ ಯಾವುದು? 666. ಓಕೆ, ಅತಿ ಚಿಕ್ಕ ಸಂಖ್ಯೆ ಯಾವುದು? 333. ಸೊ ಹಾಗಾದ್ರೆ ಅದರಲ್ಲಿ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕೇಳಿದ್ದಾರೆ. ದಟ್ ಈಸ್ ಎಷ್ಟು ಬರುತ್ತೆ? 333 ಬರುತ್ತೆ. ಸೊ ಸರಿಯಾದಂತ ಆಯ್ಕೆ 333. ನಾಲ್ಕನೇ ಪ್ರಶ್ನೆ, 123, 234, 345, 456. ಓಕೆ, ಈ ಸಂಖ್ಯೆಗಳಲ್ಲಿನ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ಮೊತ್ತ ಅಂತ ಕೇಳಿದ್ದಾರೆ. ಅಂದ್ರೇನು? ಇದರಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದು? 456. ಅತಿ ಚಿಕ್ಕ ಸಂಖ್ಯೆ ಯಾವುದು? 123. ಓಕೆ, ಸೊ ಮೊತ್ತ ಎಷ್ಟು ಬರುತ್ತೆ? ದಟ್ ಈಸ್ 579. 936ರ ಮುಂದಿನ ಸಂಖ್ಯೆ ಯಾವುದು? 937. 829ರ ಹಿಂದಿನ ಸಂಖ್ಯೆ ಯಾವುದು? 828. 730, 735, 740, 745 ಬರಬೇಕಿಲ್ಲಿ. ಸೊ ಈ ಸರಣಿಯಲ್ಲಿ ಬಿಟ್ಟು ಹೋಗಿರುವಂತಹ ಸಂಖ್ಯೆ 775. 370 ಮತ್ತು 372ರ ಮಧ್ಯದ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ದಟ್ ಇಸ್ 371. 9ನೇ ಪ್ರಶ್ನೆ, 232, 332ರ ಸರಿಯಾದ ಚಿಹ್ನೆಯನ್ನ ಆರಿಸಿ ಬರೆಯಿರಿ ಅಂತ ಇದೆ. ಓಕೆ, ಸರಿಯಾದ ಚಿಹ್ನೆ ಅಂತ ಕೇಳಿದಾಗ ನಾವೇನ್ ಬರಿಬೇಕಾಗುತ್ತೆ? ಇಟ್ ಈಸ್ ಅಂದ್ರೆ 232 ಈಸ್ ಲೆಸ್ ದ್ಯಾನ್ 332. ಸೊ ಲೆಸ್ ದ್ಯಾನ್ ಅನ್ನೋದನ್ನ ಈ ರೀತಿ ನಾವು ಇಂಡಿಕೇಟ್ ಮಾಡ್ಬೇಕು, ಹೌದಲ್ವಾ? ಈ ಸೈನ್. ಇನ್ನು 398 ಎಂಬುದು 590ಕ್ಕಿಂತ ದೊಡ್ಡದು, ಚಿಕ್ಕದು, ಸಮ ಯಾವುದು ಅಲ್ಲ ಅಂತ ಇದೆ. ಸರಿಯಾದಂತ ಉತ್ತರ ಏನು? 398 ಅನ್ನುವಂಥದ್ದು 590ಕ್ಕಿಂತ ಚಿಕ್ಕದಾಗಿದೆ. ಓಕೆ, ಮುಂದಿನ ಟಾಪಿಕ್ ಬಂದು ಸೂಚಿತ ಸಂಖ್ಯೆಯಿಂದ ಮುಮ್ಮುಖ ಮತ್ತು ಹಿಮ್ಮುಖ ಎಣಿಕೆ ಮಾಡ್ತಾರೆ. ಆಮೇಲೆ 999 ಸಂಖ್ಯೆಗಳ ಜೋಡಣೆ, ಏರಿಕೆ, ಇಳಿಕೆ, ಸಂಖ್ಯಾ ವಿನ್ಯಾಸಗಳನ್ನ ಜೋಡಿಸೋದನ್ನ ಮಕ್ಕಳು ಅನ್ವಯಿಸಿಕೊಳ್ಳೋದನ್ನ ಕಲಿತಾರೆ. ಈ ಕೆಳಗಿನ ಪ್ರತಿ ಪ್ರಶ್ನೆಗಳಿಗೆ 4 ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಗುರುತಿಸಿ. ನೋಡಿ, 520, 530, 540, 50, 60 ಬಿಟ್ಟಿರುವಂತಹ ಸಂಖ್ಯೆ ಯಾವುದು ಅಂತ ಹೇಳಿ ಇಲ್ಲಿ ನೋಡ್ಬೇಕು. ಬಿಟ್ಟಿರುವಂತಹ ಸಂಖ್ಯೆ ಯಾವುದು? 540 ಬಿಟ್ಟಿರುವಂತಹ ಸಂಖ್ಯೆ. ಇಲ್ಲಿ ನೋಡಿ 418 ಇದೆ. ಸೊ ಡ್ಯಾಶ್ 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 ಈ ಸಂಖ್ಯೆಯ ಮುಮ್ಮುಖ ಸಂಖ್ಯೆಗಳ ಗುಂಪು ಯಾವ್ದಾಗಿರುತ್ತೆ? 18 ಆಲ್ರೆಡಿ ಇಲ್ಲಿ ಇದೆ. 18 ಆದ್ಮೇಲೆ 19, 420, 421. ಸೊ ಸರಿಯಾದಂತ ಆಯ್ಕೆ ಆಪ್ಷನ್ ಬಿ. ಸರಿಯಾದಂತ ಆಯ್ಕೆ ಆಪ್ಷನ್ ಬಿ. 888ರ ಮುಂದಿನ ಸಂಖ್ಯೆ ಯಾವುದು? 888ರ ಮುಂದಿನ ಸಂಖ್ಯೆ 889. 188ರ ಹಿಂದಿನ ಸಂಖ್ಯೆ 187. 616 ಪ್ಲಸ್ 616 ಮತ್ತು 620 ಇವೆರಡರ ಮಧ್ಯದ ಸಂಖ್ಯೆಗಳ ಗುಂಪು ಯಾವ್ದಾಗಿರುತ್ತೆ ಅಂತ ಕೇಳಿದರೆ 17, 18, 19 ಇರಬೇಕು. 17, 18, 19. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್.
6ನೇ ಪ್ರಶ್ನೆ 4, 7, 6 ಈ ಅಂಕೆಗಳನ್ನ ಬಳಸಿ ರಚಿಸಬಹುದಾದಂತ ಅತಿ ದೊಡ್ಡ 3 ಅಂಕಿಯ ಸಂಖ್ಯೆ ಅಂತ ಕೇಳಿದ್ದಾರೆ. ಸೊ ದೊಡ್ಡ ಅಂಕಿ ಅಂತ ಅಂದಾಗ ಅಂಕಿಗಳನ್ನ ಬಳಸಿ ಅತಿ ದೊಡ್ಡ ಅಂಕಿಯ ಸಂಖ್ಯೆ ಅಂತ ಹೇಳಿದಾಗ ಫಸ್ಟ್ ದೊಡ್ಡದು ಯಾವುದು? 7 ಹೌದಲ್ವಾ? 7. ಅದ್ರ ನಂತರ ಅದಕ್ಕಿಂತ ಚಿಕ್ಕದು 6, ಅದಕ್ಕಿಂತ ಚಿಕ್ಕದು 4. ಸೊ ಸರಿಯಾದಂತಹ ಆಯ್ಕೆ ದಟ್ ಇಸ್ ಸಿ. ಓಕೆ. 480, 700, 220, 300 ಇವುಗಳಲ್ಲಿ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳಿದರೆ ಅತಿ ಚಿಕ್ಕ ಸಂಖ್ಯೆ ಯಾವುದು? 220. ಓಕೆ. ಇನ್ನು 8ನೇ ಪ್ರಶ್ನೆ 250 ರೂಪಾಯಿ, 890 ರೂಪಾಯಿ, 620 ರೂಪಾಯಿ, 999 ರೂಪಾಯಿ ಆಟಿಕೆಗಳ ಈ ಬೆಲೆಗಳನ್ನ ಏರಿಕೆ ಕ್ರಮದಲ್ಲಿ ಸರಿಯಾಗಿ ಜೋಡಿಸಿರುವ ಕ್ರಮ ಯಾವುದು? ಅಂದ್ರೆ ನಾವಿಲ್ಲಿ ಏರಿಕೆ ಕ್ರಮದಲ್ಲಿ ಜೋಡಿಸ್ಬೇಕು. ಓಕೆ. ಏರಿಕೆ ಕ್ರಮದಲ್ಲಿ ನಾವು ಜೋಡಿಸಿದಾಗ ಏನ್ ಬರುತ್ತೆ? ಫಸ್ಟ್ 250 ಬರುತ್ತೆ, ಅದಾದ ನಂತರ ಎರಡನೇದು 620, ಅದಾದ್ಮೇಲೆ ಮೂರನೇದು 890, ನಾಲ್ಕನೇದು 999. ಸೊ ಸರಿಯಾದಂತ ಆಯ್ಕೆ ಯಾವುದು? ಆಪ್ಷನ್ ಬಿ. 9ನೇ ಪ್ರಶ್ನೆ 570, 340, 440, 740 ಈ ಸಂಖ್ಯೆಗಳ ಸರಿಯಾದ ಇಳಿಕೆ ಕ್ರಮದ ಜೋಡಿ ಯಾವುದು? ಇಳಿಕೆ ಕ್ರಮ ಅಂತ ಕೇಳಿದರೆ ಸೊ ಫಸ್ಟ್ ಏನ್ ಬರುತ್ತೆ? 770, ಅದಾದ ನಂತರ 570, ಅದಾದ ನಂತರ 440, ಅದಾದ ನಂತರ 340, 1 2 3 4 770 ಆದ್ಮೇಲೆ 570, ಅದಾದ ನಂತರ 440, ಅದಾದ ನಂತರ 340. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 180, 170, 160, 150 ಈ ಸಂಖ್ಯೆಗಳ ಸಂಖ್ಯಾ ವಿನ್ಯಾಸ ಅಂತ ಕೇಳಿದ್ದಾರೆ. ಸಂಖ್ಯಾ ವಿನ್ಯಾಸ ಏನು? ಇದರ ಸಂಖ್ಯಾ ವಿನ್ಯಾಸ ನೋಡಿ, ಇಲ್ಲಿ ಯಾವ ರೀತಿಯ ಒಂದು ಸಂಖ್ಯಾ ವಿನ್ಯಾಸವನ್ನ ಇದು ಒಳಗೊಂಡಿದೆ ಅಂತ ಕೇಳಿದ್ದಾರೆ. ನೋಡಿ, ಈಗ 180 ಇದೆಯಲ್ಲ, 180 ಇಲ್ಲಿ 180ರಲ್ಲಿ -10 ಈಸ್ ಎಷ್ಟು? 170. ಮತ್ತೆ 170ರಲ್ಲಿ -10 ದಟ್ ಇಸ್ 160. ಮತ್ತೆ 160ರಲ್ಲಿ -10 ದಟ್ ಇಸ್ ಈಕ್ವಲ್ ಟು 150. ಸೊ ಇದು ಸಂಖ್ಯಾ ವಿನ್ಯಾಸ ಆಗಿರೋದ್ರಿಂದ ಸರಿಯಾದಂತ ಆಯ್ಕೆ 180 -10 ಇದು. ಓಕೆ. ಎಂಟನೇ ಟಾಪಿಕ್ ಬಂದು ಮೊತ್ತ 999 ಮೀರದಂತೆ ಸೂಚನೆಗಳನ್ನು ಅನುಸರಿಸಿ ಸಂಕಲನ ಮಾಡುವರು ಹಾಗೂ ನಿತ್ಯ ಜೀವನ ಸಮಸ್ಯೆ ಸನ್ನಿವೇಶಗಳಲ್ಲಿ ಅನ್ವಯಿಸ್ತಾ ಹೋಗ್ತಾರೆ. ಮೊದಲನೇ ಪ್ರಶ್ನೆ 235 ಮತ್ತು 342ರ ಮೊತ್ತವನ್ನ ಕಂಡುಹಿಡಿಯಿರಿ. 235 ಪ್ಲಸ್ 342 ಇವೆರಡರ ಮೊತ್ತವನ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ರೆ ಎಷ್ಟು ಬರುತ್ತೆ? 577 ಬರುತ್ತೆ. ಓಕೆ. ಇನ್ನು 5 ನೂರುಗಳು ಪ್ಲಸ್ 5 ನೂರುಗಳು ಪ್ಲಸ್ 2 ನೂರುಗಳು ಪ್ಲಸ್ 1 ನೂರುಗಳು ಎಷ್ಟಾಗುತ್ತೆ? 8 ನೂರುಗಳು ಆಗುತ್ತೆ. ಹೌದಲ್ವಾ? ಇನ್ನು ಆಪ್ಷನ್ 000 ಪ್ಲಸ್ 789 ಎಷ್ಟಾಗುತ್ತೆ? ನೋಡಿ, 000 789 ಎಷ್ಟಾಗುತ್ತೆ? 789 ಬರುತ್ತೆ ಅಲ್ವಾ? ಸರಿಯಾದಂತ ಉತ್ತರ ಏನು? 789. ಓಕೆ. ಮೂರನೇ ಪ್ರಶ್ನೆ ಆನ್ಸರ್ ಪಿ. ಇನ್ನು 587 ಪ್ಲಸ್ 9, 10, 11, 12, 13 832 ಸರಿಯಾದಂತ ಉತ್ತರ ಆಪ್ಷನ್ ಎ. ಇನ್ನು 5ನೇ ಪ್ರಶ್ನೆ ಈ ಲೆಕ್ಕದಲ್ಲಿ ಬಿಟ್ಟಿರುವಂತಹ ಸಂಖ್ಯೆ ಯಾವುದು ಅಂತ ಕೇಳಿದರೆ ನೋಡಿ, 6, 7, 8 ಆಗುತ್ತೆ. 5, 6, 7 ಅಂದ್ರೆ ಇಲ್ಲಿ 2 ಬರಬೇಕು. ಸೊ ಸರಿಯಾದಂತ ಆಯ್ಕೆ ಯಾವುದು? ಆಪ್ಷನ್ ಡಿ. 50 ಪ್ಲಸ್ 30 ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? ನೋಡಿ, 50 ಪ್ಲಸ್ 30 ಎಷ್ಟಾಗುತ್ತೆ? 45 ಆಗುತ್ತೆ. ಹೌದಲ್ವಾ? ಇಲ್ಲಿ 45 ಬರಿಬೇಕು. ಇನ್ನು 45 ಪ್ಲಸ್ 20 ಎಷ್ಟಾಗುತ್ತೆ? 6 ಆಗುತ್ತೆ. 65 ಆಗುತ್ತೆ. 4, 5, 6 65 ಆಗುತ್ತೆ. ಓಕೆ. 65 ಪ್ಲಸ್ 105 ಎಷ್ಟಾಗುತ್ತೆ? 170 ಆಗುತ್ತೆ. ಸೊ ಸರಿಯಾದಂತ ಆಯ್ಕೆ 45, 65, 70. ಓಕೆ.
ಏಳನೇ ಪ್ರಶ್ನೆ, ಶಾಲಾ ಅಭಿವೃದ್ಧಿಗಾಗಿ ರಫೀಕು 365 ರೂಪಾಯಿ ಹಾಗೂ ಸೋನು 317 ರೂಪಾಯಿಯನ್ನ ದೇಣಿಗೆ ನೀಡಿದ್ರೆ ಅವರು ನೀಡಿದಂತ ಒಟ್ಟು ಹಣ ಎಷ್ಟು? 682 ರೂಪಾಯಿಯನ್ನ ಅವರು ದೇಣಿಗೆ ನೀಡ್ತಾರೆ. ಓಕೆ, ಸೊ ಮುಂದಿನ ಟಾಪಿಕ್ ಬಂದು ನೋಡಿ 9, 10 ಎರಡು ಒಟ್ಟಾಗಿದೆ. ಇದರಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನೋಡಿ, ವ್ಯತ್ಯಾಸ 999 ಮೀರದಂತೆ ಸೂಚನೆಗಳನ್ನ ಅನುಸರಿಸಿ ಸಂಕಲನ ಮಾಡ್ತಾರೆ ಹಾಗೂ ನಿತ್ಯ ಜೀವನದ ಸಮಸ್ಯೆ ಸನ್ನಿವೇಶಗಳನ್ನ ಅನ್ವಯಿಸ್ತಾ ಹೋಗ್ತಾರೆ. ಮೊದಲನೇ ಪ್ರಶ್ನೆ, 630ರಲ್ಲಿ 520 ಕಳೆದ್ರೆ 630ರಲ್ಲಿ 520 ಕಳೆದ್ರೆ ಬರುವಂತಹ ಸಂಖ್ಯೆ ಎಷ್ಟು? 3ರಲ್ಲಿ 2 ಹೋದ್ರೆ 1, 6ರಲ್ಲಿ 5 ಹೋದ್ರೆ 1, 110. ಹೌದಲ್ವಾ? ಸರಿಯಾದಂತ ಆಯ್ಕೆ ಆಪ್ಷನ್ ಡಿ. 755, 432 ಇವೆರಡರ ವ್ಯತ್ಯಾಸ ಎಷ್ಟು? 323. ಓಕೆ, ಒಂದು ಕಾಡಿನಲ್ಲಿರುವ ಜಿಂಕೆಗಳ ಸಂಖ್ಯೆ 457. ಇದರಲ್ಲಿ 256 ಜಿಂಕೆಗಳು ಕಾಣೆಯಾಗಿವೆ. ಉಳಿದಿರುವಂತಹ ಜಿಂಕೆಗಳ ಸಂಖ್ಯೆ ಎಷ್ಟು? ನೋಡಿ, 457 ಜಿಂಕೆಗಳಿದಾವೆ. ಅದರಲ್ಲಿ 256 ಜಿಂಕೆಗಳು ಕಾಣೆ ಆದಾಗ ಉಳಿಯುವಂತ ಜಿಂಕೆಗಳ ಸಂಖ್ಯೆ ಎಷ್ಟು? 457. ಓಕೆ, 457 ಜಿಂಕೆಗಳಿದಾವೆ. ಅದರಲ್ಲಿ 256 ಜಿಂಕೆಗಳು ಕಾಣೆ ಆದ್ರೆ ಉಳಿಯುವಂತ ಜಿಂಕೆಗಳ ಸಂಖ್ಯೆ 201. 712ನ್ನ 780ರಿಂದ ಕಳೆದಾಗ ಸಿಗುವಂತ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ದಟ್ ಈಸ್ 68. ಪ್ರವಾಸಕ್ಕೆ ಹೋಗಲು ನಿನ್ನ ತಂದೆ ನಿನಗೆ ನೀಡಿದಂತ ಹಣ 500 ರೂಪಾಯಿ. ಅದರಲ್ಲಿ ನೀನು ಪ್ರವಾಸದಲ್ಲಿ ಖರ್ಚು ಮಾಡಿದ ಹಣ 250. ಹಾಗಾದ್ರೆ ಉಳಿಬೇಕಾಗಿರುವ ಹಣ ಎಷ್ಟು ಅಂತ ಅಂದ್ರೆ 500ರಲ್ಲಿ 250 ಹೋದ್ರೆ 250 ಉಳಿಯುತ್ತೆ. ಓಕೆ, 6ನೇ ಪ್ರಶ್ನೆ, ತಾಯಿ ಆಮೆಯ ವಯಸ್ಸು ಅಂದ್ರೆ ತಾಯಿ ಆಮೆ ಏನಿರುತ್ತಲ್ವಾ, ಆ ತಾಯಿಯ ಆಮೆಯ ವಯಸ್ಸು ಎಷ್ಟು ಅಂದ್ರೆ 150 ಆಗಿರುತ್ತೆ. ತಾಯಿ ಆಮೆ ವಯಸ್ಸು 150 ಆಗಿದೆ. ಮರಿ ಆಮೆ ಎಷ್ಟು? ಅದಕ್ಕೆ 25 ಆಗಿದೆ. ಹಾಗಾದ್ರೆ ತಾಯಿ ಆಮೆ ವಯಸ್ಸು ಮರಿ ಆಮೆಯ ವಯಸ್ಸಿಗಿಂತ ಎಷ್ಟು ವರ್ಷ ಹೆಚ್ಚಾಗಿದೆ? ನೋಡಿ, 150ರಲ್ಲಿ 25 ಹೋದ್ರೆ ಎಷ್ಟು? 10ರಲ್ಲಿ 5 ಹೋದ್ರೆ 5, 4ರಲ್ಲಿ 2 ಹೋದ್ರೆ 2, ಓಕೆ 1, ಅಂದ್ರೆ 125 ವಯಸ್ಸು ಅಷ್ಟು ಹೆಚ್ಚಾಗಿದೆ. ಓಕೆ, 80 + 35 ಎಷ್ಟಾಗುತ್ತೆ? 80 + 35 115 ಆಗುತ್ತೆ. ಓಕೆ, ಸೊ ಇಲ್ಲಿ ಬಿಟ್ಟಿರುವಂತ ಸಂಖ್ಯೆ ಎಷ್ಟು? 115. ಈಗ ನೋಡಿ, ಇ ಅಂತ ಕೊಟ್ಟಿದ್ದಾರೆ. ಇ 789, ಎಫ್ 540 ಆದ್ರೆ ಇ ಅಲ್ಲಿ ಎಫ್ ಕಳೆದ್ರೆ ಎಷ್ಟು ಉಳಿಯುತ್ತೆ? ಇ ಅಲ್ಲಿ ಎಫ್ ಕಳೆದ್ರೆ ಎಷ್ಟು ಉಳಿಯುತ್ತೆ? ದಟ್ ಈಸ್ 249 ಉಳಿಯುತ್ತೆ. ಹೌದಲ್ವಾ? 789, 540 ನೋಡಿ, ಉಳಿಯುತ್ತೆ. ಇನ್ನು 650 ಅನ್ನುವಂಥದ್ದು 900 ಆಗ್ಬೇಕು ಅಂತ ಅಂದ್ರೆ ಸೇರಿಸಬೇಕಾದಂತ ಸಂಖ್ಯೆ ಎಷ್ಟು? ನೋಡಿ, ಇವಾಗ 900 ಆಗೋದಕ್ಕೆ 750 900 ಆಗ್ಬೇಕು ಅಂತ ಅಂದ್ರೆ ಇನ್ನು ಎಷ್ಟು ಸೇರಿಸ್ಬೇಕು? ಅದಕ್ಕೆ ಇನ್ನ 250 ಸೇರಿಸಿದ್ರೆ ಅದು 900 ಆಗುತ್ತೆ. ಓಕೆ, ಇನ್ನು 954 ಮೈನಸ್ 352 ಎಷ್ಟು ಬರುತ್ತೆ? 624 ಬರುತ್ತೆ ಅಂತ ಹೇಳಿದ್ದಾರೆ. ಈ ಹೇಳಿಕೆ ಸರಿನಾ ತಪ್ಪಾ? ಈಗ ನೋಡಿ, 954 ಮೈನಸ್ 352 ಎಷ್ಟು ಬರುತ್ತೆ? 4ರಲ್ಲಿ 2 ಹೋದ್ರೆ 2, 5ರಲ್ಲಿ 5 ಹೋದ್ರೆ 0, 9ರಲ್ಲಿ 3 ಹೋದ್ರೆ 6. ಹೌದಲ್ವಾ? ಸೊ ಸರಿಯಾದಂತ ಉತ್ತರ ಎಷ್ಟು? 602. ಸೊ ಇಲ್ಲೇನಾಗುತ್ತೆ? ಈ ಹೇಳಿಕೆ ಸರಿನಾ ತಪ್ಪಾ? ಇದು ತಪ್ಪಾದಂತ ಹೇಳಿಕೆ. ಓಕೆ,
ಓಕೆ, ಎಸ್. ಈಗ ಇಲ್ಲಿವರೆಗೂ 5 ಟಾಪಿಕ್ ಅನ್ನು ನೋಡಿದ್ವಿ. ಮತ್ತೆ ಮುಂದಿನ ಒಂದು ವಿಡಿಯೋನಲ್ಲಿ ಇನ್ನುಳಿದಿರುವಂಥ ಮುಂದಿನ ಟಾಪಿಕ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಓಕೆ.